ಶೈಲೇಶ್ ಅವರೇ, ಹಾ. ನಿಮ್ಮ ಅರ್ಲಿ ಮೆಮೊರಿಯಲ್ಲಿ ನಿಮ್ಗೆ ಯಾವಾಗ ಅನ್ಸಿತ್ತು ನೀವು ಬೇರೆಯವರಿಗಿಂತ ಭಿನ್ನವಾಗಿದ್ದೀರಾ ಅಂತ ಯಾವಾಗಾರು ನಿಮ್ಗೆ ಅನ್ಸಿತ್ತಾ? ನಿಮ್ಗೆ ಯಾವಾಗಿಂದ ಇದು ಥಾಟ್ ಎದುರು ಬಂತ? ಅದ್ರ ಬಗ್ಗೆ ಭಾವನೆ ಏನೋ ಹೇಳಿ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋವರೆಗೂ ನನಗೂ ಕೂಡ ಅದು ರಿಯಲೈಸ್ ಆಗಿರ್ಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸು ಕೂಡ ರಿಯಲೈಸ್ ಆಗಿರ್ಲಿಲ್ಲ ಈ ತರ ನಾನು ಬ್ಲೈಂಡ್ ಆಗಿದ್ದೀನಿ ಅಂತ. ಸೊ ನಾನು ನಾರ್ಮಲ್ ಆಗಿ ಆಟ ಆಡ್ಕೊಂಡು ಗೆಳೆಯರ ಜೊತೆ ಇರ್ತಿದ್ದೆ. ಬಟ್ ಏನಂತ ಹೇಳಿದ್ರೆ ನಾನು ಜಾಸ್ತಿಯಾಗಿ ಕ್ರಿಕೆಟ್ ಅಂತ ಆಟಗಳನ್ನ ಆಡ್ತಿರ್ಲಿಲ್ಲ. ತುಂಬಾ ಯಾವ್ದು ಕೂತ್ಕೊಂಡು ಇದ್ ಮಾಡೋಂಥ ಆಕ್ಟಿವಿಟೀಸು, ಜೋಕಾಲಿ ಆಡೋದಂತ ಆಕ್ಟಿವಿಟೀಸ್ನ ಮಾಡ್ತಾ ಇದೆ. ಸೊ ಯಾವಾಗ ನನ್ನನ್ನ 1ನೇ ತರಗತಿಗೆ ದಾಖಲಾತಿ ಮಾಡ್ತಾರೆ, ಮಾಡ್ಬಿಟ್ಟು ಒಂದು ಸ್ವಲ್ಪ ದಿನದಲ್ಲೇ ನನ್ನ ಟೀಚರ್ಸ್ ನನ್ನನ್ನು ನೋಟಿಸ್ ಮಾಡ್ತಾರೆ. ಅಂದ್ರೆ ಬೋರ್ಡಲ್ಲಿ ಬರೆದಿರೋದನ್ನ ನಾನು ಓದೋದಕ್ಕೆ ನನಗೆ ಸಾಧ್ಯ ಆಗ್ತಿರಲ್ಲ. ಪ್ಲಸ್ ಬೋರ್ಡಲ್ಲಿ ಬರೆದ್ಬಿಟ್ಟು ಕ್ವಶನ್ ಕೇಳಿದಾಗ ನಮಗೆ ಅದನ್ನ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದಿರುವಾಗ ಮತ್ತೆ ಬರೆಯುವಂತ ಲೈನ್ಗಳು ಮೇಲೆ ಕೆಳಗಡೆ ಹೋಗ್ತಿರೋ ಒಂದು ಸಂದರ್ಭದಲ್ಲಿ ಅವ್ರು ನೋಟಿಸ್ ಮಾಡ್ತಾರೆ, ಏನು ಕಣ್ಣಿನಲ್ಲಿ ತೊಂದರೆ ಇದೆ ಅನ್ನುವಂಥ ಒಂದು ಇದನ್ನ ನೋಟಿಸ್ ಮಾಡಿ ನನ್ನ ಪೇರೆಂಟ್ಸಿಗೆ ಹೇಳ್ತಾರೆ. ಅದ ನಂತರ ನನ್ನ ಪೇರೆಂಟ್ಸಿಗೂ ಕೂಡ ಈ ತರ ಒಂದು ನಮ್ಮ ಮಗನಿಗೆ ಒಂದು ಅಂಧತ್ವ ಅನ್ನೋದು ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಒಂದು 10ನೇ ತರಗತಿ ನಂತರ ಇದು ಗೊತ್ತಾಗಿರುವಂಥದ್ದು. ಆಮೇಲೆ ಹೋಗ್ತಾ ನಾನು 2ನೇ ತರಗತಿ 3ನೇ ತರಗತಿಗೆಲ್ಲ ಹೋದಾಗ ನಮ್ಗೆ ಕೆಲವೊಂದು ಪ್ರಾಬ್ಲಮ್ಗಳಾಗ್ತಿತ್ತು. ನೀವು ನೋಡಿರ್ಬೋದು, ಜನರಲ್ ಆಗಿ ಟೀಚ್ ಮಾಡ್ಬೇಕಾದ್ರೆ ನಾನಂದ್ರೆ ಸ್ಪೆಷಲ್ ಸ್ಕೂಲಲ್ಲಿ ಕಲ್ತಿರೋದಲ್ಲ. ಸೊ ನಮ್ಮ ಮನೆ ಹತ್ರ ಇದ್ದಂತ ಸ್ಕೂಲ್ ಅದು ಕಾನ್ವೆಂಟ್ ಸ್ಕೂಲು. ಪ್ಲಸ್ ನಂದು ಹೈಯರ್ ಎಜುಕೇಶನ್ ಎಲ್ಲ ಗೌರ್ಮೆಂಟ್ ಸ್ಕೂಲನ್ನೇ ಮಾಡಿರೋದ್ರಿಂದ ಸೊ ನನ್ಗೆ ಯಾವುದೇ ರೀತಿಯ ಸ್ಪೆಷಲ್ ಏನೋ ಬ್ರೈನ್ ಡಿ ಪಿ ಅಂತ ಕಲಿಸ್ತಾರೆ, ಅದೆಲ್ಲ ನನ್ಗೆ ಇರಲಿಲ್ಲ. ಸೊ ನಾನು ನಾರ್ಮಲ್ ಆಗಿ ಹಿಂಗೆ ಬರೀತೀವಿ ಅದೇ ಥರ ಬರಿತಾ ಇದ್ದೆ. ಬಟ್ ಏನಂತ ಹೇಳಿದ್ರೆ ನನಗೆ ಈಗ ಟೀಚರ್ಸ್ಗಳು ಟೀಚ್ ಮಾಡೋ ಸಂದರ್ಭದಲ್ಲಿ ಎಕ್ಸ್ಪೆಷಲಿ ಲೆಕ್ಕ ಅಂಥದ್ನೆಲ್ಲ ಟೀಚ್ ಮಾಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ರು, ಇದರಿಂದ ಇದನ್ನು ಕಲಿದ್ರೆ ಇದಾಗುತ್ತೆ, ಇದ್ರ ಮೇಲೆ ಇದನ್ನು ಕೂಡಿಸಿದ್ರೆ ಇದು ಬರುತ್ತೆ ಅಂತ ಅವರು ಕೈಯಲ್ಲಿ ತೋರಿಸ್ತಾ ಇದ್ರು. ಸೊ ಅದು ನನಗೆ ತುಂಬಾ ಕಾಣಿಸ್ತಾನೆ ಇರಲಿಲ್ಲ, ಇದು ಅಂದ್ರೆ ಯಾವುದು ಅದಂದ್ರೆ ಯಾವುದು ಅನ್ನೋದು ನನ್ಗೆ ಗೊತ್ತಾಗ್ತಾ ಇದ್ದಿಲ್ಲ. ಮತ್ತೆ ನಾನು ಏನ್ ಮಾಡಕ್ ಶುರು ಮಾಡೋದು ಅಂತ ಹೇಳಿದ್ರೆ, ನಾನು ಆದಷ್ಟು ಕಿಟಕಿ ಪಕ್ಕದಲ್ಲಿ ಎಲ್ಲಿ ಜಾಸ್ತಿ ಬೆಳಕು ಬರುತ್ತೆ ಅಲ್ಲೋಗಿ ಕೂರಕ್ ಶುರು ಮಾಡಿದೆ. ಮತ್ತೆ ನಾನು ಮುಂದಿನ ಬೆಂಚಲ್ಲಿ ಕೂತು ಟೀಚರ್ಸ್ ಬರ್ದಿರೋದನ್ನ ಮುಂದೆ ಎದ್ಬಿಟ್ಟು ಹೋಗಿ ನೋಡಿ ವಾಪಸ್ ಬಂದು ಬರೀತಿದೆ. ಸೊ ಆ ಥರ ನಾನು ಕಲ್ತಿರುವಂಥದ್ದು. ಮತ್ತೆ ಬೇರೆ ಹುಡುಗರೆಲ್ಲ ಕ್ರಿಕೆಟ್ ಆಡ್ಬೇಕಾದ್ರೆ ನನಗೆ ಕ್ರಿಕೆಟ್ ಆಡಕ್ ಆಗ್ತಿರ್ಲಿಲ್ಲ. ನನಗೆ ಕಬಡ್ಡಿ ಅಂದ್ರೆ ತುಂಬಾ ಇಷ್ಟ ಆಯ್ತು. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಕಾಣಿಸ್ತಿತ್ತಲ್ಲ, ನನಗೆ ಪೂರ್ತಿಯಾಗಿ ಬ್ಲೈಂಡ್ ಅಲ್ಲ, ಸ್ವಲ್ಪ ಕಾಣಿಸ್ತಿರೋದ್ರಿಂದ ಕಬಡ್ಡಿ ಅನ್ನೋದು ಇಷ್ಟ ಆಯ್ತು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡ್ತಿದ್ರು, ಆಗ ನನ್ಗೆ ಗೊತ್ತಾಗ್ತಿತ್ತು ಏನೋ ನನಗೆ ಸಮಸ್ಯೆ ಬರ್ತಾ ಇದೆ, ಕಣ್ಣು ನನಗೆ ಬೇರೆ ತರ ಅಲ್ಲ ಅನ್ನೋದು ನನಗೆ ಗೊತ್ತಾಗಕ್ಕೆ ಶುರುವಾಯ್ತು ಇದಾಗ್ಬಾರ್ದು. ಓಕೆ, ಅದೇ ಡೊಮಿನಿಕ್ ಅವ್ರೆ, ನಿಮಗೆ ನಾರ್ಮಲ್ ಅಂದ್ರೆ ಕಣ್ಣು ಸರಿಯಾಗಿ ಕಾಣಿಸ್ತಿತ್ತು ಫಸ್ಟ್ ಇಂದ ನಿಮಗೆ? ಹೌದು. ನಂತರ ಈಗ ಯಾವಾಗಿಂದ ನಿಮಗೆ ಇದು ಈ ತರ ಚೇಂಜ್ ಆಯ್ತು, ಹೇಗಾಯ್ತು? ಮತ್ತೆ ಅದು ಅಂದ್ರೆ ಎಷ್ಟು ವರ್ಷ ಆಯ್ತು, ಹೇಗೆ? ಸುಮಾರು 6 ವರ್ಷ ಆಯ್ತು ನನಗೆ ಕಂಡ್ರದ್ದು ಹೋಗಿದ್ದು. ಒಂದು ಚಿಕ್ಕ ಇನ್ಸಿಡೆಂಟ್ ಅಂತ ಬ್ಲಡ್ ಕ್ಲಾಟ್ ಹೋಗಿ ನನ್ನ ರೆಟಿನಾ ಟಿಶ್ಯೂಗೆ ಡ್ಯಾಮೇಜ್ ಮಾಡ್ತು. ಸೊ ಅದರಿಂದ ಕಣ್ಣು ಹೋಯ್ತು. ಬಟ್ ಇದು ಡಿರೆಕ್ಟ್ ಹೆಂಗ್ ಆಯ್ತಂದ್ರೆ, ಒಂದ್ ದಿವಸ ಗಾಡಿ ಓಡಿಸ್ಕೊಂಡು ಹೋಗುವಾಗ ಸಡನ್ಲಿ ಫುಟ್ಪಾತ್ ಮೇಲೆ ಏಸ್ಬಿಟ್ಟೆ ಗಾಡಿನ. ಐ ವಾಸ್ ಅ ಗುಡ್ ರೈಡರ್, ಅಂದ್ರೆ ಚೆನ್ನಾಗಿ ಗಾಡಿ ಓಡಿಸ್ತಿದ್ದೆ ನಾನು. ಸೊ ಹಿಂಗೆ ಯಾಕಾಯ್ತು ಸಡನ್ಲಿ, ಯಾವಾಗಲೂ ಈ ಥರ ಆಗಿರಲ್ಲ ಅಂತ ಯೋಚನೆ ಮಾಡಿದಾಗ ಐ ರಿಕಲೆಕ್ಟೆಡ್ ದಟ್ ಮೂಮೆಂಟ್. ಆ ಕ್ಷಣನ ಸ್ವಲ್ಪ ರಿಕಲೆಕ್ಟ್ ಮಾಡಿದೆ. ಸೊ ಸಮ್ವೇರ್ ಐ ಫೆಲ್ಟ್ ದಟ್ ನನಗೆ ಎಲ್ಲೋ ಒಂದು ಬ್ಲರ್ನೆಸ್ ಬಂದು ಹೋದಂಗೆ ಆಯ್ತು ನನಗೆ. ಸೊ ಸರಿ ಇರ್ಬೋದು, ಸ್ಪೆಕ್ಸ್ ಏನಾರ ಡಿಫಾಲ್ಟ್ ಇರ್ಬೋದು ಅಂತ ಹಂಗೆ ಕಂಟಿನ್ಯೂ ಮಾಡ್ತಿದ್ದೆ ಎಷ್ಟೋ ಅದು ಸ್ಲೈಟ್ ಬ್ಲೈಂಡ್ನೆಸ್ ನಲ್ಲಿನೇ. ಸೊ ಒಂದು ದಿವಸ ಏನಾಯ್ತು, ಆಫೀಸಲ್ಲಿ ಕೆಲಸ ಮಾಡುವಾಗ ಅದೇ ನೋಟಿಸ್ ದಟ್ ಮೈ ಟೈಪಿಂಗ್ ಥಿಂಗ್ಸ್ ಆರ್ ಗೋಯಿಂಗ್ ಸಮ್ವೇರ್ ಎಲ್ಸ್. ಸೊ ಅವನವ್ರು ಹೇಳಿದ್ರು, ದೇ ಕಾಲ್ಡ್ ಮಿ ಇನ್ ದ ಕ್ಯಾಬಿನ್. ಅವ್ರು ಅಲ್ಲಿ ಕರೆದು ಕ್ಯಾಬಿನಲ್ಲಿ ಕರೆದು ಮಾತಾಡಿದ್ರು, ಇಲ್ಲ ಏನೋ ನಿಮ್ ಪ್ರಾಬ್ಲಮ್ ಇದೆ ಚೆಕ್ ಮಾಡಿಸು. ಸೊ ನಾನು ಅವಾಗ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಅದ್ರೊಳಸಿಗೆ ಹೋದೆ. ಫಸ್ಟು ಅಲ್ಲಿ ಚೆಕ್ ಮಾಡಿಸಿದಾಗ ದೇ ಡಿಟೆಕ್ಟೆಡ್. ಅವ್ರು ಹೇಳಿದ್ರು, ಇಲ್ಲ ನಿನ್ನ ಕಾರ್ನಿಯಾದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತದೆ 2 ಕಣ್ಣಲ್ಲಿ. ಸೊ ವಿ ನೀಡ್ ಟು ಗೋ ಫಾರ್ ಹೈಯರ್ ಚೆಕಪ್. ಅವಾಗ ಚೆಕಪ್ ಎಲ್ಲ ರೆಟಿನಾಲ್ ಚೆಕ್ ಮಾಡಿದಾಗ ಅವಾಗ ಹೇಳಿದ್ರು, ಇಲ್ಲ ನಿನಗೆ ಬ್ಲಡ್ ಕ್ಲಾಟ್ಲಿಂದ ನಿಮ್ಗೆ ಟಿಶ್ಯೂ ಡ್ಯಾಮೇಜ್ ಆಗಿದೆ. ಸೊ ಅದರಿಂದ ನಿನಗೆ ರೆಟಿನೈಟಿಸ್ ಪಿಗ್ಮೆಂಟೋಸ ಆಗಿದೆ ಅಂತ ಅವಾಗ ಇದಾಯ್ತು. ಅಂದ್ರೆ ಇದು ಆಕ್ಸಿಡೆಂಟ್ ಅಂತ ಹೇಳಿದ್ರೆ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀವೇ ಅವಾಗ ಅಂದ್ರೆ ಅದು ಅವಾಗಿಲ್ಲ, ಆಕ್ಸಿಡೆಂಟ್ ಅದು ಆದ್ಮೇಲೆ ಫಸ್ಟ್ ಬಿಫೋರ್ ನನಗೆ ಸ್ವಲ್ಪ ಲೈಟಾಗಿ ಪೆಟ್ಟು ಬಿದ್ದಿತ್ತು. ಬಟ್ ಸ್ವಲ್ಪ ಹೈಪರ್ಟೆನ್ಷನ್ ಏನೋ ಚಿಕ್ಕ ಬ್ಲಡ್ ಕ್ಲಾಟ್ ಆಗಿತ್ತು. ಆ ಬ್ಲಡ್ ಕ್ಲಾಟ್ ಬಂದು ನಂದು ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಮಾಡ್ತಾರೆ ರೆಟಿನಾಗೆ. ರೆಟಿನಾ ಟಿಶ್ಯೂಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗೋ ಕಾರಣಕ್ಕಾಗಿ ನಂದು ರೆಟಿನಾ ಟಿಶ್ಯೂ ಡ್ಯಾಮೇಜ್ ಆಗಿದೆ. ಓಕೆ. ಸೊ ಅದನ್ನ RP ಅಂತ ಮೋಸ್ಟ್ಲಿ ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತ. ಇದು ಎಷ್ಟು ವರ್ಷ ಆಯ್ತು ನಿಮಗೆ? ಇದು 6 ವರ್ಷ ಆಯ್ತು. ಈಗ 6 ವರ್ಷ ಮೇಲ್ಗಡೆ ಆಯ್ತು. ಬಟ್ ಅವಾಗ ಸ್ವಲ್ಪ ಲೈಟ್ ಬ್ಲರ್ನೆಸ್ ಇತ್ತು.
ಕಾಣಿಸ್ತಾ ಇತ್ತು ಲೈಟ್ ಆಗಿ. ಕಲರ್ಸ್ ಎಲ್ಲ ಗೊತ್ತಾಗ್ತಿಲ್ಲ. ಬಟ್ ಹಾಗೆ ಹೋಗ್ತಾ ಇದು ಸುಮಾರು 1-2 ವರ್ಷ ಆಯ್ತು. ಟೋಟ್ಲಿ ಬ್ಲೈಂಡ್, ಈಗ ಏನು ಕಾಣಿಸ್ತಲ್ಲ ನನಗೆ, 100% ಬ್ಲೈಂಡ್. ಓಕೆ. ಡಿಫ್ರೆನ್ಸ್ ಫೀಲ್ ಆಗುತ್ತೆ ಕೆಲವೊಂದು ಟೈಮಲ್ಲಿ, ಬಟ್ ಏನ್ ಮಾಡಕ್ಕಾಗಲ್ಲ. ನನ್ನ ಲೈಫ್ ಅಂದ್ರೆ ನಾವು ಫೇಸ್ ಮಾಡ್ಬೇಕು. ಹೌದಾ. ಈ ತರ ನನ್ನ ಲೈಫ್ ಚೇಂಜ್ ಆಗಿದೆ. ಓಕೆ. ಶೈಲೇಶ್ ಅವರೇ, ಮತ್ತೆ ನೀವು ಹಾಗಾದ್ರೆ ಈಗ ಈ ಪ್ರಪಂಚನ ಹೇಗೆ ನೀವು ಇಮ್ಯಾಜಿನ್ ಮಾಡ್ತೀರಾ? ಅಂದ್ರೆ ಈಗ ನಾರ್ಮಲ್, ಈಗ ಜನರಲ್ ಆಗಿ ಏನಾದ್ರು ಒಂದು ಆಲೋಚನೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೀವು, ಈಗ ಪ್ರಪಂಚ ಹೀಗಿದೆ ಅಂತ ಆಲೋಚನೆ ಮಾಡ್ಬೇಕಾದ್ರೆ ನಿಮಗೆ ಹೇಗ್ ಅನ್ಸತ್ತೆ? ಹೇಗೆ ಇಮ್ಯಾಜಿನ್ ಮಾಡ್ಕೊಂತೀರಾ ಪ್ರಪಂಚ? ಆಕ್ಚುಲಿ ನಿಮ್ಗೆ ಹೇಳ್ಬೇಕಾದ್ರೆ ನಾನು ಕಂಪ್ಲೀಟ್ ಬ್ಲೈಂಡ್ ಅಲ್ಲ. ಓಕೆ, ನನ್ಗೆ ಒಂದು 15% ನನ್ಗೆ ಕಾಣಿಸುತ್ತೆ, ಈಗ್ಲೂ ಕೂಡ ಕಾಣಿಸುತ್ತೆ. ನಾನು ಈ ಪ್ರಪಂಚನ ನೋಡಿದೀನಿ. ಈಗ ಆಕ್ಚುಲಿ ನಾನು ನಿಜ ಹೇಳ್ಬೇಕಂತ ಹೇಳಿದ್ರೆ, ನನ್ನ ತಂದೆ, ನಾವು ಬಂದು ಹಳ್ಳಿ ಪ್ರದೇಶದವರು. ಸೊ ನಾನು ಎಲ್ಲಾ ಕೆಲಸನ ಮಾಡ್ತಿದ್ದೆ. ಬರೀ ಈಗಿರುವಂತ 15% ವಿಷನ್ ಅಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸನ ಮಾಡ್ತಿದ್ದೆ. ನಿಜ ಹೇಳ್ಬೇಕಾದ್ರೆ ನಾನು ಭತ್ತ, ನಮ್ಮ ಕೃಷಿ ಪ್ರಧಾನವಾದ ಫ್ಯಾಮಿಲಿ ಆಗಿರೋದ್ರಿಂದ ನಾನು ನನ್ನ ಫ್ಯಾಮಿಲಿ ಜೊತೆ ಭತ್ತ ಕೊಯ್ಯಕ್ ಹೋಗ್ತಿದ್ದೆ. ಅದ್ರ ಜೊತೆಗೆ ಏನು ದನ ಓಡಿಸೋದು, ಆ ತರದೆಲ್ಲ ನಾನು ಕೆಲಸಗಳನ್ನ ಮಾಡ್ತಾ ಇದ್ದೆ. ಆನಂತರ ನಮ್ಮ ಬಡತನದ ಫ್ಯಾಮಿಲಿ ಆಗಿರೋದ್ರಿಂದ ನನ್ನ ಎಜುಕೇಶನ್ಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಕರಾವಳಿ ಭಾಗದಲ್ಲಿ ಜಾಸ್ತಿ ಅಡಿಕೆ ಬೆಳೆ ಬೆಳೀತಾರೆ. ಸೊ ಅದನ್ನ ಒಣಗಿಸಿದ ನಂತರ ಅದರ ಒಳಗಡೆ ಇರುವಂತ ಬೀಜನ ಅದನ್ನ ಅಡಿಕೆ ಸುಳಿಯೋದಂತ ನಾವ್ ಹೇಳ್ತೀವಿ. ಸೊ ಅಂತ ಕೆಲ್ಸಕ್ಕೆಲ್ಲ ನಾನು ಹೋಗ್ತಾ ಇದ್ದೆ. ಅಂದ್ರೆ ಸಂಬಳ ಕೊಡ್ತಿದ್ರು. ನಾನು ಇಷ್ಟು ತೆಗೆದ್ರೆ 1 kg ತೆಗೆದ್ರೆ 8 ರೂಪಾಯಿ 2 ರೂಪಾಯಿ ಅಂತ. ಸೊ ನಾರ್ಮಲ್ ಆಗಿ ಏನೇನು ಕೆಲಸ ಕಾರ್ಯಗಳು, ಈಗ ನಿಜ ಆಗ್ಬೇಕಂದ್ರೆ ನಾನು ಕೂಡ ಸೈಕಲ್ ಹೊಡೆದಿದ್ದೀನಿ. ಸೊ ಸೈಕಲ್ ಹೊಡ್ಕೊಂಡು, ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ. ನನ್ ಜಂಕ್ಷನ್ ವರ್ಗು ಹೋಗ್ಬಿಟ್ಟು ಅಲ್ಲಿಂದ ನಿಧಾನಕ್ಕೆ ತುಳ್ಕೊಂಡು, ಅಂದ್ರೆ ಒಂದು ಅಂದಾಜ್ ಮೇಲೆ, ಅಂದ್ರೆ ಪೂರ್ತಿಯಾಗಿ ನನ್ಗೆ ಕಾಣಿಸ್ತಿರ್ಲಿಲ್ಲ, ಬಟ್ ಈ ರೀತಿ ರೂಟ್ ಇದೆ ಅಂತ ಗೊತ್ತಾಗ್ತಿತ್ತು. ಆ ಒಂದು ಅಂದಾಜ್ ಮೇಲೆ ಪ್ಲಸ್ ನನ್ನ ಒಂದು ಇವಂತ ವಿಷಯನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೆ. ಏನಂತ ಹೇಳಿದ್ರೆ ನನ್ ಪ್ರಪಂಚ, ಈಗ ನನ್ಗೆ ಈಗಲೂ ಅಷ್ಟೇ, ನನ್ಗೆ ತುಂಬಾ ಬೆಳಕಿದ್ರೆ ಕಲರ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಏನ್ ಪ್ರಾಬ್ಲಮ್ ಅಂದ್ರೆ ನನ್ಗೆ ಫೇಶಿಯಲ್ ರೆಕಗ್ನಿಷನ್ ಮಾಡಕ್ಕಾಗಲ್ಲ. ನನ್ಗೆ ಒಬ್ರದ್ದು ಮುಖ ಚಹರೆ ಅಂತ ನಾವೇನ್ ಹೇಳ್ತೀವಿ ಅದನ್ನ ರೆಕಗ್ನೈಸ್ ಮಾಡಕ್ಕಾಗಲ್ಲ. ಬಟ್ ಒಬ್ಬ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್, ಅವ್ರು ಹೆಂಗ್ ನಡೀತಾರೆ, ಅಥವಾ ಈ ವರ್ಲ್ಡ್ ಅಲ್ಲಿ ಏನಿದೆ, ಈಗ ಕಾರು, ಬೈಕು, ಅಥವಾ ನಮ್ಮ ಮಲೆ ಬಂದ್ರೆ ಯಾವ ತರ ಇರುತ್ತೆ, ಆ ಸಮುದ್ರ ಅನ್ನೋದು ಯಾವ ತರ ಇರುತ್ತೆ, ನದಿ, ಕಾಡು ಯಾವ ತರ ಇರುತ್ತೆ ಅನ್ನೋದು ನನ್ಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಾನು ಕಂಪ್ಲೀಟ್ಲಿ ಬ್ಲೈಂಡ್ ಅಲ್ವಲ್ಲ. ಸೊ ಹಾಗಾಗಿ ಈ ಪ್ರಪಂಚದ ಒಂದು ಐಡಿಯಾ ಇರುತ್ತೆ. ಬಟ್ ಏನಂದ್ರೆ ತುಂಬಾ ಜನರಿಗೆ, ಅಂದ್ರೆ ನನ್ನ ತರನೇ ಪ್ರಾಬ್ಲಮ್ ಇರೋದು, ತುಂಬಾ ಏನು ಕಾಣಿಸದೇ ಇರೋರಿಗೆ ಅದು ಸ್ವಲ್ಪ ಕಷ್ಟ ಆಗೋದು. ಅಂದ್ರೆ ಅವ್ರಿಗೆ ಸ್ವಲ್ಪ ನಾವು ತುಂಬಾ ನೀಟಾಗಿ ಹತ್ತಿರದಿಂದ ಅವ್ರಿಗೆ ತೋರಿಸ್ಬೇಕಾಗುತ್ತೆ, ಅಥವಾ ಅವ್ರಿಗೆ ಸ್ಪರ್ಶ ಜ್ಞಾನದ ಮುಖಾಂತರ ಅವ್ರನ್ನ ಮುಟ್ಟಿ ನೋಡಿ ಅರ್ಥ ಮಾಡ್ಕೊಳ್ಳೋ ತರ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಬಟ್ ನನ್ನ ಕೇಸಲ್ಲಿ ನನ್ಗೆ ಈ ಪ್ರಪಂಚ ಅನ್ನೋದು ಹೇಗಿದೆ, ಕಟ್ಟಡಗಳು ಹೇಗಿದೆ, ಮೆಟ್ಲುಗಳು ಹೇಗಿದೆ, ಲಿಫ್ಟ್ ಅಂದ್ರೆ ಏನು, ಟ್ರೈನ್ ಅಂದ್ರೆ ಏನು, ಫ್ಲೈಟ್ ಅಂದ್ರೆ ಏನು, ಎಲ್ಲ ನನ್ಗೆ ಆ ಒಂದು ಐಡಿಯಾಸ್ ಇದೆ. ಓಕೆ, ಬಹಳ ಚೆನ್ನಾಗಿ ಹೇಳಿದ್ರಿ, ಎಕ್ಸ್ಪ್ಲೇನ್ ಮಾಡಿದ್ರಿ. ಓಕೆ, ಡೊಮಿನಿಕ್ ಅವರೇ, ಹಾಗಾದ್ರೆ ನಿಮಗೆ ಹೆಂಗಂತ ಹೇಳಿದ್ರೆ, ಈಗ ನೀವು ಈ 6 ವರ್ಷದಿಂದ ಮಾತ್ರ ನಿಮಗೆ ಕಣ್ಣು ಸ್ವಲ್ಪ ಅಂದ್ರೆ ಕಾಣಿಸ್ತಿಲ್ಲ, ಸ್ವಲ್ಪ ಅಂದ್ರೆ 100% ಕಾಣಿಸ್ತಿಲ್ಲ ಅಂತ ಹೇಳಿ, ಅಂದ್ರೆ ನೀವು ಆಕ್ಸಿಡೆಂಟ್ ಮತ್ತೆ ಅದರ ಬಗ್ಗೆ ಹೇಳಿದ್ರಿ. ಈಗ ಮುಂಚೆ ನಿಮಗೆ ಎಲ್ಲ ನಾರ್ಮ್, ಅಂದ್ರೆ ನೀವೆಲ್ಲ ನೋಡ್ತಿದ್ರಿ, ಎಲ್ಲ ಅದು ಓಕೆ ಇತ್ತು. ಈಗ ನಿಮಗೆ ಯಾವಾಗಿಂದ ನಿಮಗೆ ಡಿಫ್ರೆನ್ಸಸ್ ಬರೋದು ಅಂದ್ರೆ 6 ವರ್ಷದಿಂದ ಹಾಗೆ ಇದೆಯಾ? ಮತ್ತೆ ಆ ಡಿಫ್ರೆನ್ಸಸ್ ಅಲ್ಲಿ ಈಗ ಹೆಂಗೆ ನೀವು ಅದನ್ನ ದಿನನಿತ್ಯ ಡೈಲಿ ಲೈಫಲ್ಲಿ ನೀವು ಅದನ್ನ ಹೇಗೆ ಅಳವಡಿಸ್ಕೊಂತಿದ್ದೀರಾ, ಹೇಗೆ? ಯಾಕಂದ್ರೆ ಈ ಮೇನ್ ಪಾಡ್ಕಾಸ್ಟ್ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಆಗಿದೆ ಇದು. ಯಾಕಂದ್ರೆ ನನಗೆ ನಿಮ್ ಬಗ್ಗೆ ಗೊತ್ತಾದಾಗ ಫಸ್ಟ್ ಅದು ಹೇಗೆ ಅವರು ಅದನ್ನ ಜೀರ್ಣಿಸ್ಕೊಂಡು ಹೇಗೆ ಅದನ್ನ ಆ ರೀತಿ ಬಾಳ್ಲಿಕ್ಕೆ ಆಗ್ತಿದೆ, ಅವರಿಗೆ ಅವ್ರ ಭಾವನೆಗಳು ಏನು ಅನ್ನೋದನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇರಬೇಕು ಅನ್ನೋದು ಸಲುವಾಗೇನೆ ಇದನ್ನ ಒಂದು ಫ್ರೆಂಡ್ ಆಗಾಗ್ಲಿ ಅಥವಾ ಯಾರಾದ್ರೂ ಒಂದು ಕಾಮನ್ ಮ್ಯಾನ್ ಆಗ್ಲಿ ಕೇಳಿ ತಿಳ್ಕೊಳ್ಳಿಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಆಗಿ ನಾನು ಯೂಸ್ ಮಾಡ್ಕೊಂತಿರೋದು ಇದನ್ನ ಈಗ.